ಯಾದಗಿರಿಯಲ್ಲಿ ಭತ್ತದ ಗದ್ದೆಗೆ ನುಗ್ಗಿದ ಮೊಸಳೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಜಮೀನಿಗೆ ನುಗ್ಗಿದ ಮೊಸಳೆಯನ್ನ ಕಂಡು ರೈತರು ಆತಂಕಗೊಂಡಿದ್ದಾರೆ. ಯಾದಗಿರಿಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಭತ್ತದ ಗದ್ದೆಯಲ್ಲಿ ಮೊಸಳೆಯನ್ನ ಹಿಡಿಯೋದಿಕ್ಕೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಮೊಸಳೆ ನೋಡೋದಿಕ್ಕೆ ವಜ್ಜಲ್ನ ಗ್ರಾಮಸ್ಥರು ಓಡಿ ಬಂದಿದ್ದಾರೆ. ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಭತ್ತದ ಗದ್ದೆಗೆ ಮೊಸಳೆ ಬಂದಿರುವಂಥದ್ದು, ಇದನ್ನ ನೋಡೋದಕ್ಕೆ ಗ್ರಾಮಸ್ಥರು ಒಂದು ಕಡೆಯಲ್ಲಿ ಆತಂಕದಿಂದ ಜನರು ಕೂಡ ಆಗಮಿಸಿದ್ದಾರೆ. ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಭತ್ತದ ಗದ್ದೆಯಲ್ಲಿ ಮೊಸಳೆಯನ್ನ ಹಿಡಿಯೋದಕ್ಕೆ ಜನರು ಕೂಡ ಸೇರಿದ್ರು. ಆ ಒಂದು ಭತ್ತದ ಗದ್ದೆಯಲ್ಲಿ ಓಡಾಡ್ತಾ ಇರುವಂತಹ ಮೊಸಳೆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮೊಸಳೆ ಬಂದಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಊರಿನ ಗ್ರಾಮಸ್ಥರು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಡೆದಿದ್ದಾರೆ. ಒಂದು ಕಡೆಯಲ್ಲಿ ಆತಂಕ, ಮತ್ತೊಂದು ಕಡೆಯಲ್ಲಿ ಕುತೂಹಲ. ಎಲ್ಲಿದೆ ಮೊಸಳೆ ಅಂತ ಹೇಳ್ಕೊಂಡು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಗ್ರಾಮಸ್ಥರಲ್ಲಿ ನಡೆದಿದ್ದಾರೆ. ಇನ್ನು ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಕೂಡ ದೌಡಾಯಿಸಿದ್ರು. ಬಿಸಿಲಿನ ಧಗೆ ಒಂದು ಕಡೆಯಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕಾಡು ಪ್ರಾಣಿಗಳು ನೀರಿಗಾಗಿ ಈ ರೀತಿಯಾಗಿ ಜನವಸತಿ ಪ್ರದೇಶಗಳತ್ತ ಬರುವಂಥದ್ದು ಸರ್ವೇ ಸಾಮಾನ್ಯ ಅನ್ನುವಂತಹ ಸನ್ನಿವೇಶ. ಇಂಥ ರೀತಿಯಲ್ಲಿ ಸಂದರ್ಭದಲ್ಲಿ ಈಗ ಮೊಸಳೆ ಗ್ರಾಮಕ್ಕೆ ನುಗ್ಗಿರುವಂತಹ ಘಟನೆ. ಯಾದಗಿರಿಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಭತ್ತದ ಗದ್ದೆಯಲ್ಲಿ ಮೊಸಳೆಯನ್ನ ಹಿಡಿಯೋದಿಕ್ಕೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಮೊಸಳೆ ನೋಡೋದಿಕ್ಕೆ ವಜ್ಜಲ್ನ ಗ್ರಾಮಸ್ಥರು ಓಡಿ ಬಂದಿದ್ದಾರೆ. ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಭತ್ತದ ಗದ್ದೆಗೆ ಮೊಸಳೆ ಬಂದಿರುವಂಥದ್ದು, ಇದನ್ನ ನೋಡೋದಕ್ಕೆ ಗ್ರಾಮಸ್ಥರು ಒಂದು ಕಡೆಯಲ್ಲಿ ಆತಂಕದಿಂದ ಜನರು ಕೂಡ ಆಗಮಿಸಿದ್ದಾರೆ. ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಭತ್ತದ ಗದ್ದೆಯಲ್ಲಿ ಮೊಸಳೆಯನ್ನ ಹಿಡಿಯೋದಿಕ್ಕೆ ಜನರು ಕೂಡ ಸೇರಿದ್ರು. ಆ ಒಂದು ಭತ್ತದ ಗದ್ದೆಯಲ್ಲಿ ಓಡಾಡ್ತಾ ಇರುವಂತಹ ಮೊಸಳೆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮೊಸಳೆ ಬಂದಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಊರಿನ ಗ್ರಾಮಸ್ಥರು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಡೆದಿದ್ದಾರೆ. ಒಂದು ಕಡೆಯಲ್ಲಿ ಆತಂಕ, ಮತ್ತೊಂದು ಕಡೆಯಲ್ಲಿ ಕುತೂಹಲ. ಎಲ್ಲಿದೆ ಮೊಸಳೆ ಅಂತ ಹೇಳ್ಕೊಂಡು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಗ್ರಾಮಸ್ಥರಲ್ಲಿ ನಡೆದಿದ್ದಾರೆ. ಇನ್ನು ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಕೂಡ ದೌಡಾಯಿಸಿದ್ರು. ಬಿಸಿಲಿನ ಧಗೆ ಒಂದು ಕಡೆಯಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕಾಡು ಪ್ರಾಣಿಗಳು ನೀರಿಗಾಗಿ ಈ ರೀತಿಯಾಗಿ ಜನವಸತಿ ಪ್ರದೇಶಗಳತ್ತ ಬರುವಂಥದ್ದು ಸರ್ವೇ ಸಾಮಾನ್ಯ ಅನ್ನುವಂತಹ ಸನ್ನಿವೇಶ. ಇಂಥ ರೀತಿಯಲ್ಲಿ ಸಂದರ್ಭದಲ್ಲಿ ಈಗ ಮೊಸಳೆ ಗ್ರಾಮಕ್ಕೆ ನುಗ್ಗಿರುವಂತಹ ಘಟನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.